ಇಂದು ಮೈಸೂರಿನಲ್ಲಿ ಎಸ್.ಎಲ್. ಭೈರಪ್ಪರವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯಲಿದೆ ಭೈರಪ್ಪನವರ ಅಂತ್ಯಕ್ರಿಯೆ. ಚಾಮುಂಡಿ ಬೆಟ್ಟದ ತಪ್ಪಲಿನ ಚಿರಶಾಂತಿ ಧಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಬೆಳಗ್ಗೆ 11 ಗಂಟೆ ಸುಮಾರಿಗೆ ನಡೆಯಲಿರುವ ಅಂತ್ಯಕ್ರಿಯೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನೆರವೇರಲಿದೆ. ಅಂತಿಮ ವಿಧಿವಿಧಾನಗಳಲ್ಲಿ ಭಾಗಿಯಾಗಲಿರುವ ಪ್ರಹ್ಲಾದ್ ಜೋಶಿ, ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಭಾಗಿಯಾಗಲಿರುವ ಪ್ರಹ್ಲಾದ್ ಜೋಶಿ ಹುಟ್ಟೂರು ಸಂತೇಶ್ವರಹಳ್ಳಿಯಲ್ಲಿ ಅಸ್ಥಿ ವಿಸರ್ಜನೆಯನ್ನ ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ. ತಂದೆಯ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಿದ್ದಾರೆ ಇಬ್ಬರು ಮಕ್ಕಳು. ಇನ್ನು ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಸಿದ್ಧತೆ ಹೇಗೆ ಮಾಡ್ಕೊಂಡಿದ್ದಾರೆ, ಯಾರೆಲ್ಲ ಅಂತಿಮ ನಮನ ಸಲ್ಲಿಸುವುದಕ್ಕೆ ಬಂದಿದ್ದಾರೆ ಬಗ್ಗೆ ನಮ್ಮ ಪ್ರತಿನಿಧಿ ಪುನೀತ್ ಕಂಪ್ಲೀಟ್ ಡೀಟೇಲ್ಸ್ ನೀಡಿದ್ದಾರೆ. ನೋಡೋಣ ಬನ್ನಿ. ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪನವರು ವಿಧಿವಶರಾಗಿರತಕ್ಕಂಥದ್ದು ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ರುದ್ರಭೂಮಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇನ್ನು ಪ್ರಮುಖವಾಗಿ ನಿನ್ನೆ ಮಧ್ಯಾಹ್ನ ಬೆಂಗಳೂರಿನಿಂದ 3 ಗಂಟೆಯ ವೇಳೆಗೆ ಮೈಸೂರಿನ ಕಲಾಮಂದಿರಕ್ಕೆ ಎಸ್.ಎಲ್. ಭೈರಪ್ಪನವರ ಒಂದು ಪಾರ್ಥಿವ ಶರೀರ ಬಂದಿತ್ತು. ಇಲ್ಲಿ ಅವರ ಅಭಿಮಾನಿಗಳಿರಬಹುದು, ಜೊತೆಗೆ ಸಾರ್ವಜನಿಕರ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದ ಕಲಾಮಂದಿರದ ಆವರಣದಲ್ಲಿ ಸಂಜೆ 6:30ರವರೆಗೂ ಕೂಡ ಪಾರ್ಥಿವ ಶರೀರವನ್ನು ಇಡಲಾಗಿತ್ತು. ತದನಂತರ JSSನ ಕೋಲ್ಡ್ ಸ್ಟೋರೇಜ್ನಲ್ಲಿ, ಅಂದರೆ ಶವಗಾರದ ಕೋಲ್ಡ್ ಸ್ಟೋರೇಜ್ನಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ಇಡಲಾಯಿತು. ಮೈಸೂರಿನ ಅವರ ಕುವೆಂಪು ನಗರದ ನಿವಾಸಕ್ಕೆ ಅವರ ಒಂದು ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಹೀಗಾಗಿ ಎಸ್.ಎಲ್. ಭೈರಪ್ಪನವರ ಒಂದು ಕುವೆಂಪು ನಗರದ ನಿವಾಸ ಏನಿದೆ, ಆ ಒಂದು ನಿವಾಸದ ಬಳಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಪೊಲೀಸರು ಇಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸುವ ಮುಖಾಂತರ ಇಲ್ಲಿ ಸರತಿ ಸಾಲಿನಲ್ಲಿ ಬಂದು ಅವರ ಅಭಿಮಾನಿಗಳು, ಓದುಗ ಅಭಿಮಾನಿಗಳು ಇವರೆಲ್ಲರೂ ಕೂಡ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಮೈಸೂರಿನ ಕುವೆಂಪು ನಗರದ ಭಾಗ ಏನಿದೆ, ಈ ಭಾಗದಲ್ಲಿ ಹೆಚ್ಚಿನದಾಗಿ ಸಾಹಿತಿಗಳು ಜೊತೆಗೆ ಓದುಗರೇ ಹೆಚ್ಚಿನದಾಗಿ ಇರುವಂಥದ್ದು ಅಂತ ಹೇಳಿ ಗುರುತಿಸಲಾಗುತ್ತೆ ಈ ಒಂದು ಏರಿಯಾವನ್ನ. ಅದೇ ರೀತಿಯಲ್ಲಿ 1977ರಲ್ಲಿ ಎಸ್.ಎಲ್. ಭೈರಪ್ಪನವರು ಇಲ್ಲಿ ಮನೆಯನ್ನ ನಿರ್ಮಾಣ ಮಾಡ್ತಾರೆ. ಇಲ್ಲೇ ಅವರು ಆಗ್ಲಿಂದಲೂ ಕೂಡ ವಾಸವಾಗಿರ್ತಕ್ಕಂಥದ್ದು. ಇನ್ನು ಇವತ್ತು ಎಸ್.ಎಲ್. ಭೈರಪ್ಪನವರ ಒಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಈಗ ಸರತಿ ಸಾಲಿನಲ್ಲಿ ನಿಂತಿರತಕ್ಕಂಥ ಅವರ ಅಭಿಮಾನಿಗಳು ಜೊತೆಗೆ ಇಲ್ಲಿಯ ಸ್ಥಳೀಯರನ್ನು ನಾವು ಗಮನಿಸಬಹುದು. ಪ್ರಮುಖವಾಗಿ ಎಸ್.ಎಲ್. ಭೈರಪ್ಪನವರು ಹೆಚ್ಚು ಕಮ್ಮಿ ಸುಮಾರು 48ರಿಂದ 50 ವರ್ಷಗಳ ಕಾಲ ಇಲ್ಲೇ ವಾಸವಾಗಿದ್ದಂಥದ್ದು. ಅವರ ಅಭಿಮಾನಿಗಳನ್ನು ಕೂಡ ನಾನು ಮಾತನಾಡಿಸ್ತೇನೆ. ಅಂದರೆ ಅಂತಿಮ ವಿಧಿವಿಧಾನದ ಒಂದು ಕಾರ್ಯಗಳು ಯಾವಾಗ ನಡೀತವೆ? ಈಗ ಇನ್ನೊಂದು 10-15 ನಿಮಿಷದಲ್ಲಿ ಬರ್ತಾರೆ. ಇಲ್ಲಿ ಮಾಮೂಲು ಪ್ರಕಾರ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಏನಾಗಬೇಕು ಹಾಗೆ ಹಾಕ್ಬಿಟ್ಟು ಅವೆಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗಿ ಕರ್ಮಾಂತರಗಳು ನಡೆಯುತ್ತೆ. 11 ಗಂಟೆಗೆ ಚಿತೆ ಸ್ಪರ್ಶವಾಗುತ್ತೆ. ನಾನು ನಟರಾಜ್ ಜೋಯಿಸ್ ಅಂತ ಅವರನ್ನ ಇಲ್ಲಿ ಮನೆ ಹತ್ರ ಅಂತಿಮ ದರ್ಶನಕ್ಕೆ ಏನಾದರೂ ವ್ಯವಸ್ಥೆ ಈಗಿಲ್ಲೇ ವ್ಯವಸ್ಥೆ ಮಾಡ್ತಿದ್ದಾರೆ. ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಇಲ್ಲಿಗೊಂದು 10 ಗಂಟೆ 10:30 ಹೊತ್ತಿಗೆ ತೆಗಿತು. ಇದು ಇಲ್ಲಿ ನಟರಾಜ್ ಜೋಯಿಸ್ ಅವರ ಮಾತುಗಳಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಮೈಸೂರಿನ ಕುವೆಂಪು ನಗರದ ಅವರ ನಿವಾಸದ ಬಳಿ ಈಗಾಗಲೇ ಅವರ ಮನೆಯವರಿರ್ಬೋದು, ಅವರ ಮಕ್ಕಳಿರ್ಬೋದು, ಮೈಸೂರಿನ ಅವರ ನಿವಾಸದ ಬಳಿ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪನವರ ಒಂದು ಅಂತ್ಯ ಸಂಸ್ಕಾರದ
ಸಿದ್ಧತೆ ಅಂದರೆ ಅವರ ಮನೆಯ ಬಳಿ ಅವರ ಅಂತಿಮ ದರ್ಶನದ ಒಂದು ವ್ಯವಸ್ಥೆ ಇರಬಹುದು, ಜೊತೆಗೆ ಅಂತಿಮ ವಿಧಿವಿಧಾನದ ಕಾರ್ಯಗಳಿಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಾಗಿರ್ತಕ್ಕಂಥದ್ದು. ಬೆಳಗ್ಗೆ 11:30 ವೇಳೆಗೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಆ ಒಂದು ರುದ್ರಭೂಮಿ ಏನಿದೆ, ಆ ಒಂದು ರುದ್ರಭೂಮಿಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತೇಶ್, TV5 ಮೈಸೂರು.